ನಿಮಗೋಸ್ಕರ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾ. ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಸ್ ಆಗೋಂಥ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾನ ತಿಳಿಸ್ತೀನಿ. ಈ ಬಿಸ್ನೆಸ್ಲಿಂದ ನೀವು ಮನೇಲಿದ್ದು ಕೂಡ ಸ್ಟಿಚಿಂಗ್ ಮಾಡಿ ಸೇಲ್ ಮಾಡ್ಬೋದು. ಅದು ಎಲ್ಲಿ ಸೇಲ್ ಮಾಡಬೇಕು, ಯಾವ ಥರ ಸ್ಟಿಚಿಂಗ್ ಮಾಡಬೇಕು, ಎಷ್ಟು ಕ್ಲಾತ್ ಬೇಕು, ಟೋಟಲ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಯಾವ ಬಿಸ್ನೆಸ್ ಅಂದರೆ ಚಿಕ್ಕ ಮಕ್ಕಳು ಚಡ್ಡಿ ಅಂದರೆ ನೆಕ್ಕರ್ ಚಿಕ್ಕ ಮಕ್ಳಿಗೆ ಹಾಕ್ತೀವಲ್ಲ, ಒಂದು 6 ತಿಂಗಳ ಮಗುಲಿಂದ ಒಂದು 3 ವರ್ಷ ಮಕ್ಕಳವರೆಗೆ ಇದನ್ನು ಹಾಕ್ಬೋದು. ಈ ಥರ ಚಡ್ಡಿ ಸಂತೆಗಳಲ್ಲಿ ಊರುಗಳಾದರೆ ಸಂತೆಗಳಲ್ಲಿ ಸಿಗ್ತವೆ, ಮತ್ತು ಸಿಟಿಯಲ್ಲಿ ಕೂಡ ಸೇಲ್ ಮಾಡ್ತಾರೆ. ಕಾಟನ್ದು ಮತ್ತು ಅಂದರೆ ನಾವು ಬನಿಯನ್ ಕ್ಲಾತಿಂದ ಸ್ಟಿಚ್ ಮಾಡಿದ್ರಲ್ಲ ಅದಲ್ಲ, ಟೋಟಲ್ ಕಾಟನ್ ಕ್ಲಾತೇ ಇದನ್ನು ನಾವು ಯೂಸ್ ಮಾಡಿಕೊಂಡು ನಾವು 1 ಮೀಟ್ರಲ್ಲಿ 4 ಚಡ್ಡಿನ ಸ್ಟಿಚಿಂಗ್ ಮಾಡ್ಬೋದು. ಇದಕ್ಕೆ ಬಂಡವಾಳ ಎಷ್ಟು ಹಾಕ್ಬೇಕು ಚಡ್ಡಿಗಳಿಗೆ ಅಂತಂದರೆ, ಒಂದು 40 ರೂಪಾಯಿ ಇಟ್ಕೊಳ್ಳಿ. ಒಂದು ಬ್ಲೌಸ್ ಪೀಸ್ಗೆ 40 ರೂಪಾಯಿ ಇಟ್ಕೊಂಡ್ರೆ 60 ರೂಪಾಯಿ ನಿಮಗೆ ಲಾಭ ಸಿಗುತ್ತೆ. ಅಂದರೆ ನೀವೇ ಓನಾಗಿ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಸ್ಟಿಚಿಂಗ್ ಮಾಡಿ ಸೇಲ್ ಮಾಡ್ಬೋದು. ಅದೇ ಇನ್ನೂ ಕಡಿಮೆ ನಮ್ಗೆ ಆಗಬೇಕು, ಕಡಿಮೆ ರೇಟಲ್ಲಿ ಅಂದರೆ ನಿಮ್ಮ ಪಕ್ಕದಲ್ಲಿ ನಿಮ್ಮ ಊರುಗಳಲ್ಲಿ ಟೈಲರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಹೇಳಿದ್ರೆ ದೊಡ್ಡ ದೊಡ್ಡ ಪೀಸ್ಗಳು ಮಿಕ್ಕಿರೋವು ತೆಗೆದಿಡ್ರಿ, ನಮ್ಗೆ ಬೇಕಾದ ನಾವು ತೊಗೊಂಡು ಹೋಗ್ತೀವಿ ಅಂದರೆ. ಯಾಕಂದರೆ ಎಲ್ಲ ಟೈಲರು ಎಲ್ಲ ಕ್ಲಾತನ್ನು ಎತ್ತಿಡಲ್ಲ. ಸೊ ಅವರು ನಿಮಗೆ ಬೇಕಾದರೆ ಕೊಡ್ತಾರೆ. ಸೊ ಆ ಕ್ಲಾತ್ ಅಂದ್ಕೊಂಡು ನೀವು ಈ ಥರ ಚಡ್ಡಿಗಳು ಕೂಡ ರೆಡಿ ಮಾಡ್ಕೋಬೋದು. ಇದನ್ನು ನಾವು ಕ್ಲಾತು ತಂದು ಕಟಿಂಗ್ ಮಾಡಿ ಯಾರ ಕೈಲನ್ನ ಸ್ಟಿಚ್ ಮಾಡಿಸಿ ಕೂಡ ಪೀಸ್ ವರ್ಕಲ್ಲಿ, ಈಗ ಹಾಸ್ಪಿಟ್ಲ್ ಇರ್ತಾವಲ್ಲ, ಜನರಲ್ ಹಾಸ್ಪಿಟಲು, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲ್ ಯಾವನೇ ಇರಲಿ, ಇದ್ರ ಜೊತೆಗೆ ಚಿಕ್ಕದೊಂದು ಬನಿಯನ್ ಟೈಪ್ ಹೊಲ್ದುಬಿಟ್ಟು, ಅಂದರೆ ಶೋಲ್ಡರ್ ಹತ್ರ ಡೋರಿ ಕಟ್ಟಕ ಮಾಡಿಬಿಟ್ಟು ಅದ್ರ ಚಡ್ಡಿ ಮತ್ತು ಇದು ಬನಿಯನ್ ಥರ ಸೆಟ್ ಮಾಡಿಕೊಂಡು ಕೊಟ್ಟರೆ ಈ ಹುಟ್ಟಿದ ಮಕ್ಕಳು ಕೂಡ ತೊಗೊತಾರೆ. ಚಿಕ್ಕದು ನಮ್ದು ಎಷ್ಟು ಬಂಡವಾಳ ಆಗಲ್ಲ ಇದರಲ್ಲಿ. ಒಂದು 30 ರೂಪಾಯಿ ಕೂಡ ಆಗಲ್ಲ. ಒಂದು ಚಿಕ್ಕ ಮಗುಗೆ ಹುಟ್ಟಿದ ಕೂಸಿಗೆ ಹೊಲಿಬೇಕಾದ್ರೆ ನಾವು ಚಿಕ್ಕದು ಎಷ್ಟಾಗುತ್ತೆ ಅದಕ್ಕೆ ಒಂದು ಅರ್ಧ ಮೀಟ್ರ್ ಕೂಡ ಬಟ್ಟೆ ಇಡಲ್ಲ. ಒಂದು 10 ಸೆಂಟಿಮೀಟ್ರ್ ಚಡ್ಡಿ, 10 ಸೆಂಟಿಮೀಟ್ರ್ ಮೇಲಿನ ಟಾಪ್ ಅಷ್ಟೇ ಆಗುತ್ತೆ. 25 ಅಂದರೆ ಒಂದು 1/4 ಮೀಟ್ರಲ್ಲಿ ಚಡ್ಡಿ ಮತ್ತು ಬನಿಯನ್ ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು. ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಬಿಸ್ನೆಸ್ನ ಮಾಡ್ಕೋಬೋದು. ನೀವೇನಿಲ್ಲ, ಒಂದು ಡಜನ್ ಅಷ್ಟು ಚಿಕ್ಕ ಮಕ್ಕಳು ಸ್ಟಿಚಿಂಗ್ ಮಾಡಿಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಸ್ಪಿಟ್ಲಲ್ಲಿ ಜನರಲ್ ಹಾಸ್ಪಿಟ್ಲು, ಡೆಲಿವರಿ ಹಾಸ್ಪಿಟ್ಲ್ ಇರ್ತಾವೆ, ಡೆಲಿವರಿ ಇರ್ತಾವಲ್ಲ, ಅಲ್ಲಿ ಹೋಗಿ ಡೆಲಿವರಿ ಪೇಷಂಟ್ಗಳು, ಡೆಲಿವರಿ ಆಗಿದ್ದವ್ರ ಬಳಿಗೆ ಹೋಗಿ ಈ ಥರ ಬಟ್ಟೆಗಳು ಇದ್ದಾವೆ ಕಂಪಲ್ಸರಿ ತೊಗೊತಾರೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಸ್ಮೂತ್ ಇರೋ ಬಟ್ಟೆಗಳನ್ನೇ ಹಾಕ್ತಾರೆ ಕಂಪಲ್ಸರಿ. ಇದ್ರ ಜೊತೆಗೆ ಚಿಕ್ಕದೊಂದು ಕೌದಿ ಕೂಡ ಹೊಲಿಬೋದು ನೀವು. ಅಂದರೆ ನಾನು ನಿಮ್ಗೊಂದು ಐಡಿಯಾ ಹೇಳ್ತಾ ಇದ್ದೀನಿ, ಮಾಡ್ಕೋಬೋದು ಅಂತ. ಅದೇ ಥರ ನಾನು ಚಡ್ಡಿ ಕಟಿಂಗ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೀವು ನೋಡಿರಿ, ಸ್ಟಿಚಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ಈಸಿ ಇದೆ, ನೀವು ನೋಡಿ ಕೂಡ ಕಲಿಬೋದು. ಇದು ನಾನೇನು ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ. ಇದರ ಬಿಸ್ನೆಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಮನಸ್ಸಲ್ಲಿ ನಮಗೊಂದು ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ 100% ನಾವು ಸಕ್ಸಸ್ ಆಗ್ತೀವಿ. ಒಂದು 20-30 ರೂಪಾಯಿ ಬಂಡವಾಳ ಹಾಕಿ 100 ರೂಪಾಯಿ ಸಂಪಾದನೆ ಮಾಡಿವಂದರೆ, ಅಂತ ಒಂದು 10 ಸೆಟ್ ಮಾಡಿವಂದರೆ, 10 ಸೆಟ್ ಏನು ದೊಡ್ಡ ವಿಷಯ ಅಲ್ಲ. ಒಂದು ಹಾಸ್ಪಿಟ್ಲಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ತೊಗೊಂಡು ಸಿಸ್ಟರ್ಗಳನ್ನ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಸ್ವಲ್ಪ ಅವ್ರಿಗೆ ಇಷ್ಟು ತಿಂಗಳಿಗಿಷ್ಟು ನಾವು ಕಮಿಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ನಾವು ಈ ಬಿಸ್ನೆಸ್ನ ಮಾಡ್ಬೋದು. ಹಾಗೆ ಸಂತೆಯಲ್ಲಿ ಕೂತ್ಕೊಂಡಿರ್ತಾರಲ್ಲ ಜನಗಳು, ಎಷ್ಟೋ ಜನ ಬಟ್ಟೆ ಮಾಡ್ತಾ ಇರ್ತಾರೆ ಬಂಡಿ ಮೇಲೆ, ಅದ್ರ ಮೇಲೆ ಹಾಕ್ಕೊಂಡು. ಅವರು ಕೂಡ ಒಂದೊಂದು ಡಜನ್ ಚಡ್ಡಿಗಳು ಈ ಥರ ಮಾಡಿಬಿಟ್ಟು, ನೀವು 100 ರೂಪಾಯಿಗೆ 3 ಅಂತ ನಿಮಗೆ ತೊಗೊಳ್ಳಿ, 100 ರೂಪಾಯಿಗೆ 4 ಅವ್ರಿಗೆ ಕೊಟ್ಬಿಡಿ. ಅವಾಗ ಅದರಲ್ಲಿ ಕೂಡ ನಿಮ್ಗೆ ಪ್ರಾಫಿಟು. ಆ ಥರ ಒಂದು 10 ಜನ ಸಿಕ್ಕರೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಒಂದ್ಸರಿ ಕೌಂಟ್ ಮಾಡಿ. ಯಾಕಂದರೆ ಒಂದು 10 ಜನಕ್ಕೆ ಒಂದೊಂದು ಡಜನ್ ಕೊಟ್ಟಿರಂದರೆ ಅದ್ರ ಮೇಲೆ ಪ್ರಾಫಿಟ್ ಎಷ್ಟಂತ ಒಂದ್ಸರಿ ಕೌಂಟ್ ಮಾಡೋಣ ನಾವು. ಇವಾಗ ನೀವು 100 ರೂಪಾಯಿಗೆ 3 ಅಂತ ಕೊಟ್ಟಿರ್ತೀರಲ್ಲ, ಒಂದು 10 ಜನ 10 ಪ್ಯಾಕೆಟ್ ಒಬ್ರು ಕೊಟ್ಟಿರ ಅನ್ಕೊಳ್ಳಿ. 3 ಒಂದೊಂದು ಕಲರ್ 3 10 ಪ್ಯಾಕೆಟ್ ಕೊಟ್ಟರೆ ಒಬ್ಬರಿಗೆ ನೀವು ಎಷ್ಟು ಕೊಟ್ಟಿರ್ತೀರ ನೋಡ್ರಿ, ಒಂದು 1000 ರೂಪಾಯಿ ಮೆಟೀರಿಯಲ್ ಕೊಟ್ಟಿರ್ತೀರ. ಆ ಥರ ನೀವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಹುಡ್ಕೊಂಡ್ರೆ ಒಂದು 10 ಜನ ಸಿಕ್ಕರೆ ಡೈಲಿ 10,000 ರೂಪಾಯಿ ಬಿಸ್ನೆಸ್ ನಿಮಗೆ ಆರಾಮ್ಸೆ ಆಗುತ್ತೆ. 10,000 ನಿಮ್ಮ ತಿರುಗಿಡೋದು, ನಿಮ್ದೆಲ್ಲ ಖರ್ಚು ಎಲ್ಲ ತೆಗೆದ್ರೆ ಕೂಡ ಅಟ್ಲೀಸ್ಟ್ ನಿಮ್ಗೊಂದು 4,000ನ ನಿಮಗೆ ಮಿಕ್ಕುತ್ತೆ. ನಾನು ಒಂದಲ್ಲೇ ಈ ಬಿಸ್ನೆಸ್ ಮಾಡಂತ ಹೇಳಲ್ಲ, ಎಲ್ಲಿಯಾದ್ರೂ ತಿರುಗಿ ಮಾಡಿ. ಯಾಕಂದರೆ 10,000 ಬೇಡ ನಮಗೆ. ಒಂದು 5,000 ಬಿಸ್ನೆಸ್ ಆದರೆ ಕೂಡ ಡೈಲಿ. ಯಾಕಂದರೆ ಮಕ್ಕಳು ಏನದು ಗೊತ್ತಾ, ಚಿಕ್ಕ ಮಕ್ಕಳು ಹುಟ್ಟಿದಾಗ 1 ತಿಂಗಳ 2 ತಿಂಗಳ ಅವ್ರ ಬಾಡಿ ಚೇಂಜಸ್ ಆದಂಗೆಲ್ಲ ಕಂಪಲ್ಸರಿ ಚಡ್ಡಿಗಳು ಚೇಂಜಸ್ ಮಾಡಲೇಬೇಕು. ಯಾಕಂದರೆ ಲೂಸ್ ಆಗಿರೋವು ಟೈಟ್ ಆಗ್ತವೆ, ಟೈಟ್ ಆಗಿರೋವು ಇನ್ನೂ ಟೈಟೇ ಆಗ್ತವೆ ಹೊರತು ಲೂಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಮಕ್ಕಳು ಬೆಳೆದಂಗೆಲ್ಲ ದೊಡ್ಡ ಸೈಜ್ ಬೇಕಾಗ್ತವೆ ಪ್ರತಿಯೊಂದು ಮನೆಗೆ. ಮತ್ತು ಅವರು ಮಾತಿಗೆ ಏಕಿ ಮಾಡೋದು, ರೀಸಸ್ ಮಾಡೋದು, ಆ ಥರ ಪ್ರಾಬ್ಲಮ್ನಿಂದ ಎಷ್ಟು ಹಿಂಡಾಕಿದ್ರೆ ಕೂಡ ಮಕ್ಕಳಿಗೆ ಡೈಪರ್ಸ್ಗಿಂತ ಈ ಕಾಟನ್ ಚಡ್ಡಿಗಳು ತುಂಬ ಒಳ್ಳೆಯದು. ಸಿಟಿಯಲ್ಲಿ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೆ ಕೂಡ ಹಳ್ಳಿಯಲ್ಲಿ ತುಂಬ ಯೂಸ್ ಮಾಡ್ತಾರೆ. ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಡೈಪರ್ನ ಯೂಸ್ ಮಾಡಲ್ಲ. ಸೊ ಇಂಥ ಚಡ್ಡಿಗಳು ತುಂಬ, ಅಂದರೆ ತಾಲೂಕು ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ ತುಂಬ ಯೂಸ್ ಆಗುತ್ತೆ. ನಾನು ಹೇಳೋದು ಕೂಡ ಆ ಲೆವೆಲಿಗಿದ್ದ ಹೆಣ್ಮಕ್ಳಿಗೆ ನಾನು ಸಜೆಷನ್ಸ್ ಹೇಳ್ತಾ ಇರ್ತೀನಿ. ಸಿಟಿಯಲ್ಲಿ ಏನು ಗೊತ್ತಾ, ಡೈಪರ್ಸ್ ಹಾಕ್ತಾರೆ, ಬಿಸಾಕ್ತಾರೆ. ಅವ್ರಿಗೆ ತುಂಬ ದುಡ್ಡು ಇರುತ್ತೆ,
ಅವ್ರು ಮಾಡ್ಕೊತಾರೆ. ಬಟ್ ಬಡವ ಹೆಣ್ಮಕ್ಳು ನಮ್ಮ ಮನೆ ಕುಂತು ಏನೋ ಒಂದು ಮಾಡೋಣ ಅಂತ ಚಲನ ಇರುತ್ತೆ ನೋಡು, ಅವ್ರಿಗೆ ಏನು ಮಾಡ್ಬೇಕನ್ನೋ ಗೊತ್ತಿರಲ್ಲ ನೋಡು, ಅವ್ರಿಗೆ ಇದು ಯೂಸ್ ಆಗುತ್ತೆ. ಈ ಥರ ಪ್ಲ್ಯಾನ್ಗಳು ಮಾಡ್ಕೊಳ್ಳಿ. ಸಣ್ಣದು ಬಿಸ್ನೆಸ್ ಅನ್ಕೋಬೇಡ್ರಿ, ಅದೇ ದೊಡ್ಡದಾಗುತ್ತೆ. ಒಂದು ಹನಿ ಕೂಡಿದ್ರೇ ಹಳ್ಳ ಆಗೋದು. ಹಳ್ಳ ಆಗ್ಬೇಕಾದ್ರೆ ಸುಮ್ಮನೆ ಆಗಲ್ಲ. ಒಂದು ಹನಿ ಡ್ರಾಪು ಒಂದೊಂದು ಡ್ರಾಪು ಡೈಲಿ ಬಿಟ್ಬಿಡ್ರಿ, ಒಂದು ಕೊಡೋದಾಗೂ ಬಿಡ್ರಿ, ಅದು ಒಂದು ದಿನಕ್ಕೆ 2 ದಿನಕ್ಕೋ ಕೊಡ ತುಂಬಿಬಿಡುತ್ತೆ. ಅದೇ ಥರ ಬಿಸ್ನೆಸ್ ಕೂಡ ಅಷ್ಟೇ. ಒಂದೊಂದು ದಿನ ನೀವು ಒಂದೊಂದು ಸ್ಟೆಪ್ಪೇ ಹಾಕ್ಕೊಳ್ತಾ ಹೋದರೆ ಆರಾಮಾಗಿ ನೀವು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೋದು. ಇದರಲ್ಲಿ ನಮ್ಮದು ಬಂಡವಾಳ ಅಂತೂ ಜಾಸ್ತಿ ಇರೋಕ್ಕೆ ಇರಲ್ಲ. ಅದು ಎಲಾಸ್ಟಿಕ್ ಬಂದ್ಬಿಟ್ಟು ನಮಗೆ ₹5 ಮೀಟ್ರು ಅಥವಾ ₹6 ಮೀಟ್ರ್ ಸಿಗುತ್ತೆ. ಒಂದು ಮೀಟ್ರದ್ದು ಈ 3 ಜನಕ್ಕೆ ಹಾಕ್ಬೋದು, 3-4 ಜನಕ್ಕೆ ಹಾಕ್ಬೋದು. ಇನ್ನು ಕ್ಲಾತ್ ಅಂತೀರ ಒಂದು ₹25 ₹30 ಕೊಟ್ಟರೆ ಇಬ್ಬರು ಚಿಕ್ಕ ಮಕ್ಳಿಗೆ 2 ಹೊಲಿಬೋದು. ನೀವು ಥಿಂಕ್ ಮಾಡಿ, ನೀವು ಟ್ರೈ ಮಾಡಿ. ನಿಮ್ಮ ಮನೆಗೆ ಎಲ್ಲರ ಮನೆಗೆ ಬ್ಲೌಸ್ ಪೀಸ್ಗಳು ಇರ್ತವೆ, ಅದು ತೊಗೊಂಡು ಈಗ ನಾನು ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಯಾವ ಥರ ಸ್ಟಿಚಿಂಗ್ ಮಾಡ್ಬೇಕನ್ನೋದು. ನಿಮ್ಗೆ ನೋಡಿದ್ರೆ, ನಿಮ್ಗೆ ಟೈಲರಿಂಗ್ ಬಂದಿದ್ರೆ ನೀವು ನೋಡಿದ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಆ ಚಡ್ಡಿಗಳ ಬಗ್ಗೆ ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ಕಟಿಂಗ್ ಹಿಂಗೆ ಮಾಡಿ ಸ್ಟಿಚಿಂಗ್ ಹಿಂಗೆ ಮಾಡೋದನ್ನ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಕೂಡ. ಏನಿಲ್ಲ, ಉದ್ದ ಟೋಟಲ್ ನಾನು ಹೇಳ್ತೀನಿ ಸಿಂಪಲ್ಲಾಗಿ. ಉದ್ದ ನೀವು ಒಂದು 16 ಇಂಚು, 16 ಬೇಡ, ಒಂದು 14 ಇಂಚ್ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳಿಗಾದರೆ, ಒಂದಿನ ಬೇಬಿಗಾದರೆ 10 ಇಂಚೆ ಸಾಕು. ಮೇಲೆ 1 ಇಂಚ್ ಫೋಲ್ಡ್ ಮಾಡಿ, ಕೆಳಗಡೆ 1 ಇಂಚ್ ಫೋಲ್ಡ್ ಮಾಡಿ, 8 ಇಂಚಲ್ಲಿ ಮಧ್ಯದಲ್ಲಿ ಇದಿರುತ್ತೆ, ಸಿಟ್ಟಿಂಗ್ ಇರುತ್ತಲ್ಲ, ಸಿಟ್ ಪ್ಲೇಸ್ನ ಸ್ಟಿಚ್ ಮಾಡ್ಕೋಬೋದು. ಏನು ದೊಡ್ಡ ವಿಷಯ ಅಲ್ಲ. ಚಿಕ್ಕ ಮಕ್ಕಳಿಗೆ ನೀವು ಚಿಕ್ಕದು ಹಳೆ ಬಟ್ಟೆಗಳು ನೋಡಿ ಟ್ರೈ ಮಾಡಿ. ಫಸ್ಟು ಹಳೆ ಬಟ್ಟೆಗಳು ನೋಡಿ, ಇಲ್ಲ ಹಳೆ ಮಕ್ಕಳು ಚಿಕ್ಕ ಮಕ್ಕಳಿದ್ರೆ ಮನೆಗೆ ಅವ್ರ ಚಡ್ಡಿಗಳು ನೋಡಿ ಟ್ರೈ ಮಾಡಿ. ಮೆಜರ್ಮೆಂಟ್ ತೊಗೊಂಡು ಸ್ಟಿಚಿಂಗ್ ಮಾಡಿ. ಈ ಥರ ಒಂದು ಪ್ರಯತ್ನ ಮಾಡಿ. ನೀವೊಂದು ಹೆಜ್ಜೆ ಹಾಕಿದರೆ ನಿಮ್ಗೆ ಏನೋ ದಾರಿ ಸಿಗುತ್ತೆ. ನೀವೇನೂ ಹಾಕ್ಲಾರ್ದ ಸುಮ್ಮನೆ ಕುಂತು ನನಗೇನೋ ಸಿಗ್ತಾಯಿಲ್ಲ, ನಾನೇನೋ ಮಾಡ್ಬೇಕಂತ ಆಲೋಚನೆ ಮಾಡಿದ್ರೆ ಏನೂ ಸಿಗಲ್ಲ. ನೀವು ಥಿಂಕ್ ಮಾಡಿಬಿಟ್ಟು ಈ ಥರ ಬಿಸ್ನೆಸ್ಗಳು ಮಾಡಿಕೊಂಡ್ರೆ, ನಾನೇ ನಮ್ಮ ಮೊಮ್ಮಗನಿಗೆ ಇದರಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಮೋಸ್ಟ್ಲಿ ವಾಯ್ಸ್ ಒಂದು ಕೇಳಿಸಿರ್ಬೇಕು. ನಾನು ಒಂದು ರೂಮ್ನಲ್ಲಿ ಕುಂತ್ರೆ ಕೂಡ ಅವನು ಹೊರಗೆ ಗಲಾಟೆ ಮಾಡ್ತಾಯಿದ್ದಾನೆ. ಆ ಶಬ್ದ ನಿಮ್ಗೆ ಕೇಳಿಸ್ತಿರ್ಬೇಕು. ಅವನಿಗೆ ನಾನು ಎಷ್ಟು ಚಡ್ಡಿಗಳು ಗೊತ್ತಾ, ಏನಿಲ್ಲ ಅಂದ್ರೆ ಒಂದು 30 ಚಡ್ಡಿ ಇದ್ದಾವೆ ಇವಾಗ ಮನೆಗೆ. ನಾನೇನೋ ಈಗ ಯಾರಿಗೋ ಕಸ್ಟಮರ್ಗೆ ಪೈಜಾಮ ಹೊಲ್ದಿದ್ದೆ, ಅದರಲ್ಲಿ ಮಿಕ್ಕಿರೋ ಕ್ಲಾತ್ಗೆ ಅವನು ನೆಕ್ಕರ್ಗಳು ಹೊಲ್ತಾ ಇರ್ತೀನಿ. ಅವಾಗ ಅವು ಚಡ್ಡಿ ಈ ಥರ ಸ್ಟಿಚ್ ಮಾಡ್ತಾಯಿರ್ತೀನಿ. ಈ ಸ್ಟಿಚ್ ಮಾಡಿದ್ದು ಕೂಡ ಅವ್ನಿಗೇನು ಸಾಲಲ್ಲ. ಮತ್ತು ನಾವು ಡಿ ಮಾರ್ಟು, ವಿಶಾಲ್ ಮಾರ್ಟು ಎಲ್ಲ ಹೋಗಿ ತೊಗೊಂಡು ಬರ್ತಾ ಇರ್ತೀವಿ. ನಿಮ್ಗೊಂದು ಐಡಿಯಾ ಕೊಡ್ತಾಯಿದ್ದೀನಿ, ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂದು ಐಡಿಯಾ ಕೊಡ್ತಾಯಿದ್ದೀನಿ. ಒಂದು 1/4 ಮೀಟ್ರ್ ಬಟ್ಟದಲ್ಲಿ ಒನ್ ಡೇ ಬೇಬಿಗೆ ಚಿಕ್ಕದೊಂದು ಬನಿಯನು ಮತ್ತೊಂದು ಚಿಕ್ಕದು ಚಡ್ಡಿ ಹೊಲಿಬೋದು. ಹೆಣ್ಮಕ್ಳಿಗಾದರೆ ಕಟ್ ಚಡ್ಡಿಗಳಂತ ಬರ್ತಾವೆ, ಹೊಲಿಬೋದು. ಗಂಡು ಮಕ್ಳಿಗಾದರೆ ಫುಲ್ ನಿಕ್ಕರ್ ಥರ ಹೊಲಿಬೋದು. ಈ ಥರ ಬಿಸ್ನೆಸ್ ಮಾಡಿಕೊಂಡು ಮುಂದೆ ಬರ್ತೀರಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು.